ನಿರ್ದಿಷ್ಟ ಸಂಘಟನೆ ಹೆಸರನ್ನ ಉಲ್ಲೇಖಿಸದೆ ವಿವಾದಾತ್ಮಕ ತೀರ್ಮಾನವನ್ನ ತೆಗೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. 2013ರಲ್ಲಿ ಬಿಜೆಪಿ ಸರ್ಕಾರದ ಆದೇಶವನ್ನೇ ಮುಂದಿಟ್ಟು ಬ್ರಹ್ಮಾಸ್ತ್ರ ಪ್ರಯೋಗವನ್ನ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು. ಸೊ ಆರ್ಎಸ್ಎಸ್ ಹೆಸರು ಹೇಳದೇನೆ ಖಾಸಗಿ ಸಂಸ್ಥೆ ಸಂಘಟನೆಗಳು ಯಾವುದೇ ಚಟುವಟಿಕೆಗಳನ್ನ ಮಾಡೋ ಹಾಗಿಲ್ಲ ಅಂತ ಹೇಳಿ. ಬಟ್ ಯಾರು ಪತ್ರವನ್ನ ಬರೆದಿದ್ರು ಅಂದ್ರೆ ಸಚಿವ ಪ್ರಿಯಾಂಕ ಖರ್ಗೆ ಬರೆದಿದ್ರು. ಅವರು ನೇರವಾಗಿ ಹೇಳ್ತಾ ಇದ್ರೆ ಇದು ಆರ್ಎಸ್ಎಸ್ ವಿಚಾರದಲ್ಲೇನೆ ತೆಗೆದುಕೊಂಡಂತಹ ನಿರ್ಧಾರ, ಯಾವ ಅನುಮಾನವೂ ಕೂಡ ಇಲ್ಲ, ಉಳಿದಿದ್ದೆಲ್ಲವೂ ಕೂಡ ನೆಪ ಮಾತ್ರ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರವೀಶ್, ಸರ್ಕಾರ ಈಗ ಒಂದು ಸ್ಟ್ರೀಮ್ಲೈನಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸರ್ಕಾರಿ ಜಾಗಗಳಲ್ಲಿ ಯಾವ್ಯಾವ ಇದಾವೆ ಅವೆಲ್ಲೂ ಕೂಡ ಪರ್ಮಿಷನ್ ತೆಗೆದುಕೊಂಡೇ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ. ಹಾಗಿದ್ದಾಗ ನಾಳೆ ಎಲ್ಲದಕ್ಕೂ ಅನ್ವಯ ಮಾಡಬೇಕಾಗತ್ತೆ. ಕೆಲವರಿಗೆ ನಿರ್ಬಂಧ ಹೇರಿ ಕೆಲವರಿಗೆ ಬಿಡೋಕೆ ಆಗೋ ಹಾಗಿಲ್ಲ. ಇದು ಯಾರು ಜವಾಬ್ದಾರಿ ತಗೊಳ್ತಾರಂತೆ ಈ ಮೈದಾನಗಳಲ್ಲಿ ಪರ್ಮಿಷನ್ ಕೊಡೋದನ್ನ? ಸ್ಥಳೀಯ ಪೊಲೀಸರ ಅಥವಾ ಮುಖ್ಯಮಂತ್ರಿಗಳ ಇದಕ್ಕೆ ಪರ್ಮಿಷನ್ ಅಥವಾ ಈಗಿರುವಂತ ಮಾನ್ಯ ಸಚಿವರಾದಂತ ಪ್ರಿಯಾಂಕ ಖರ್ಗೆ ಅವರ? ಯಾರಿಗಿದ್ರು ಅನುಮೋದನೆ ಕೊಡೋದು? ಅರುಣ್, ಆ ರೀತಿ ಆದೇಶ ಬರಬೇಕು ಅಂದ್ರೆ ಇನ್ನೊಂದು 2 ದಿನ ಕಾಯಲೇಬೇಕಾಗತ್ತೆ. ಅಲ್ಲಿ ಸ್ಪಷ್ಟವಾಗಿ ಆದೇಶದಲ್ಲಿ ಎಲ್ಲವನ್ನು ಕೂಡ ನಮೂದು ಮಾಡ್ತಾರೆ. ಇಲ್ಲಿ ಇವತ್ತಿನ ತೀರ್ಮಾನದಲ್ಲಿ 2 ರೀತಿಯ ಜಾಣತನವನ್ನ ಕಾಂಗ್ರೆಸ್ನ ಸರ್ಕಾರ ಮಾಡಿರ್ತಕ್ಕಂಥದ್ದು ಸ್ಪಷ್ಟ. ಒಂದು, ಪೊಲಿಟಿಕಲ್ ಫೈಟ್ಗೆ ಏನೆಲ್ಲ ಆಗಬೇಕು ಅದಕ್ಕೆ ಪೂರಕವಾಗಿರ್ತಕ್ಕಂಥ ತೀರ್ಮಾನ. ಇನ್ನೊಂದು, ಲೀಗಲ್ ಫೈಟ್ಗೆ ಏನೆಲ್ಲ ಆಗಬೇಕು ಅದಕ್ಕೆ ಪೂರಕವಾಗಿರ್ತಕ್ಕಂಥ ತೀರ್ಮಾನ. ಈಗಾಗಲೇ ಆ ಒಂದು ಆದೇಶ ಎಲ್ಲೂ ಕೂಡ ರದ್ದಾಗಿಲ್ಲ. 2011ರ ಆದೇಶ ಏನಿದೆ ಆ ಆದೇಶ ಹಾಗೇ ಇದೆ. ಆದರೆ ಅದನ್ನು ಗಂಭೀರವಾಗಿ ಜಾರಿಗೆ ತಂದಿರಲಿಲ್ಲ. ಇದೇ ರೀತಿಯ ಪ್ರಸ್ತಾಪವನ್ನ ಕಾಂಗ್ರೆಸ್ ಮಾಡ್ತಾ ಇರ್ಬೋದು. ಅಂದ್ರೆ ನಾವು RSS ಮಾತ್ರ ತರ್ತಾ ಇಲ್ಲ, ಕೇವಲ ಎಲ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತ. ಖಂಡಿತವಾಗಿ ಕೂಡ. ಆದ್ರೆ ಎದ್ದಿದ್ದೆ RSS ನಿಂದಾಗಿ. RSS ನ ಪಥಸಂಚಲನ, ಒಂದ್ ರೀತಿಯಲ್ಲಿ ಪ್ಯಾಂಟ್ ಹಾಕೊಂಡು ಕೋಲ್ ಹಿಡ್ಕೊಂಡು ಓಡಾಡ್ತಾರೆ, ಈ ರೀತಿಯ ವಿಚಾರಗಳನ್ನ ಮಾಡಿದಂತವರು ಪ್ರಿಯಾಂಕ ಖರ್ಗೆ ಅವರು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ಪತ್ರವನ್ನು ಕೂಡ ರವಾನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಆ ಪತ್ರವನ್ನ ಎಲ್ಲೋ ಒಂದ್ ಕಡೆ ಒಂದು ಮುಖ್ಯ ಕಾರ್ಯದರ್ಶಿಗಳು ಕೂಡ ರವಾನೆ ಮಾಡಿದ್ರು. ತದನಂತರ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ಪಡೆದುಕೊಳ್ತು. ಒಟ್ಟಾರೆಯಾಗಿ ಈ ಒಂದು ವಿಚಾರದಲ್ಲಿ RSS ನ ಚಟುವಟಿಕೆ ಒಂದ್ ರೀತಿಯಲ್ಲಿ ನಿರ್ಬಂಧ ಹಾಕಬೇಕು ಅನ್ನೋ ವಿಚಾರ ಏನಿದೆ ಅದೇ ಮುಖ್ಯ ಅಜೆಂಡಾ. ಇವತ್ತು ಒಳಾಡಳಿತ ಇಲಾಖೆಯಿಂದ ಟಿಪ್ಪಣಿಯನ್ನ ತರಿಸಿಕೊಂಡ ಬಳಿಕ ಕಾನೂನು ಇಲಾಖೆಯಿಂದಲೂ ಕೂಡ ಒಂದ್ ರೀತಿಯಲ್ಲಿ ಸಮಗ್ರವಾಗಿ ಆ ಒಂದು ಇದಕ್ಕೆ ಅಭಿಪ್ರಾಯಗಳನ್ನು ಕೂಡ ಕೇಳಿತ್ತು. ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯ ಬಿಲ್ಗಳನ್ನ ತರದೆ ಒಂದ್ ರೀತಿಯಲ್ಲಿ ಈಗಿರ್ತಕ್ಕಂಥ ನಿಯಮಾವಳಿಗಳನ್ನೇ ಇನ್ನಷ್ಟು ಕಠಿಣವಾಗಿ ಮತ್ತೆ ಯಾರಿಂದ ಪರ್ಮಿಷನ್ ತಗೋಬೇಕು, ಪೂರ್ವಾನುಮತಿ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ವಿವರಣೆ ಮಾಡಿ ಆ ನಿಯಮಾವಳಿಗಳನ್ನು ಜಾರಿಗೆ ತರೋಣ ಅಂತ ಕೂಡ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ. ಹಾಗಾಗಿ ಒಂದು, ಕಾನೂನು ಕುಣಿಕೆಯಿಂದ ಪಾರಾಗೋದು ಅಂದ್ರೆ ಕೋರ್ಟು ಇತ್ಯಾದಿಗಳಿಗೆ ಅಂದ್ರೆ ನಿರ್ದಿಷ್ಟವಾಗಿ ಹಾಕದಂತ ಸಂದರ್ಭದಲ್ಲಿ ಅದಕ್ಕೆ ಅವ್ರು ಹೋಗ್ಬೋದು. ಆದ್ರೆ ಈಗ ನಿರ್ದಿಷ್ಟವಾಗಿ RSS ಅಂತಾನೆ ಇಲ್ಲ, ಎಲ್ಲಾ ಖಾಸಗಿ ಸಂಘ ಸಂಸ್ಥೆಗಳು ಅಂತಾನೆ ನಮೂದು ಮಾಡ್ತಾರೆ. ಹಾಗಾಗಿ ಇದು ಎಲ್ರಿಗೂ ಕೂಡ ಅಪ್ಲೈ ಆಗ್ಬೇಕಾಗುತ್ತೆ. ಆದ್ರೆ ಅನುಮತಿ ಕೊಡುವಂತವರ ವಿವೇಚನೆಗೆ ಬಿಡ್ತಾರಾ? ಇದು ಬಹುದೊಡ್ಡ ಪ್ರಶ್ನೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು, ಈಗ ಯಾವುದೋ ಒಂದು ಊರಿನ ಶಾಲೆಯಲ್ಲಿ ಕಾರ್ಯಕ್ರಮ ಆಗ್ಬೇಕಾಗತ್ತೆ. ಅಲ್ಲಿ RSS ಅಥವಾ ಬೇರೆ ಖಾಸಗಿ ಕಾರ್ಯಕ್ರಮ ಆಗ್ಬೇಕಾದ್ರೆ ಅದಕ್ಕೆ ಪರ್ಮಿಷನ್ ಕೊಡುವಂತವ್ರು ಅಲ್ಲಿನ ಮುಖ್ಯೋಪಾಧ್ಯಾಯರು ಅಥವಾ ಆ ಸರ್ಕಲ್ ಲಿಮಿಟ್ಸ್ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಅಥವಾ ಗ್ರಾಮ ಪಂಚಾಯಿತಿಯು, ಅದು ಗ್ರಾಮಗಳಿಗೆ ವ್ಯಾಪ್ತಿಗಳಿಗೆ. ಅದೇ ರೀತಿ ಸಿಟಿಗಳಿಗೆ ಬಂದಂತ ಸಂದರ್ಭದಲ್ಲಿ ಯಾರು ಕೊಡ್ತಾರೆ? ಜಿಲ್ಲಾಧಿಕಾರಿಗಳಿಗೆ ಹೊಣೆ ಕೊಡ್ತಾರೋ, ಪೊಲೀಸ್ ಆಫೀಸರ್ ಕೊಡ್ತಾರೋ, ಈ ರೀತಿಯ ಗೊಂದಲಗಳು ಕೂಡ ಇದೆ. ಎಲ್ಲದಕ್ಕೂ ಕೂಡ ಕ್ಲಿಯರ್ ಆಗಿ ಇನ್ನು 2-3 ದಿನದಲ್ಲಿ ಸ್ಪಷ್ಟವಾದ ಆದೇಶವನ್ನು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೇವಲ ಇದು ಗ್ರಾಮಗಳಷ್ಟೇ ಮತ್ತೆ ಕೇವಲ ಬೇರೆ ಬೇರೆ ರೀತಿಯ ಪಟ್ಟಣಗಳಷ್ಟೇ ಸೀಮಿತ ಆಗೋದಿಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ ಆಗುವಂತ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ವ್ಯಾಪಕವಾಗುವಂತ ಒಂದು ಸಮಗ್ರವಾದ ಆದೇಶವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಕಾನೂನು ಇಲಾಖೆ, ಗೃಹ ಇಲಾಖೆ, ಶಿಕ್ಷಣ ಇಲಾಖೆ, ಈ 3 ಇಲಾಖೆಗಳನ್ನು ಒಳಗೊಂಡಂತೆ ಈ ಒಂದು ಆದೇಶ ಹೊರಬೀಳುವಂತಹ ಸಾಧ್ಯತೆ ಇರುತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.